ಆಯ್ತು, ಇದನ್ನು ಉತ್ತರ ಕೊಡಿ ನಟರಾಜ್ ಗೌಡ್ರೆ. ಬಟ್ ನಮ್ಮ ವೀಕ್ಷಕರು ಡಿಜಿಟಲ್ ನಲ್ಲಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿದ್ದಾರೆ, ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಇವತ್ತು ರಿಪಬ್ಲಿಕ್ ಕನ್ನಡ ಕೂಡ ಎಕ್ಸ್ಕ್ಲೂಸಿವ್ ಸ್ಟೋರಿ ಬ್ರೇಕ್ ಮಾಡ್ತು. ಕಲಬುರಗಿಯಲ್ಲಿ ಶಂಕಿತ ಇಬ್ರು ಉಗ್ರರನ್ನ ಹೊರಗಿನಿಂದ ಬಂದ ಪೊಲೀಸ್ ಪಡೆಗಳು ಎನ್ಕ್ವೈರಿ ಮಾಡಿದ್ರು, ಅವರ ಚಲನವಲನವನ್ನ ಪತ್ತೆ ಹಚ್ಚಿದ್ರು. ಹಾಗೆ ಹಿಂದೆ ಗೃಹ ಸಚಿವರಾಗಿದ್ದಾಗ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅವರ ಮೂಗಿನ ಕೆಳಗೇನೇನೆ ಡ್ರಗ್ಸ್ ಫ್ಯಾಕ್ಟ್ರಿಗಳು ಓಪನ್ ಆಗಿಬಿಟ್ಟಿತ್ತು, ನನಗೆ ಗೊತ್ತಿಲ್ಲ ಅನ್ನೋ ಉತ್ತರ ಕೊಟ್ಟರು. ಅಂದ್ರೆ ನೀವು ನಿಜವಾಗ್ಲೂ ಆಕ್ಟಿವ್, ನೀವು ನಿಜವಾಗ್ಲೂ ದಕ್ಷವಾಗಿ ನಿಮ್ಮ ಇಲಾಖೆಯ ಜವಾಬ್ದಾರಿಯನ್ನು ನಿರ್ವಹಿಸ್ತಿದ್ದೀರಿ ಅಂತ ಯಾವಾಗ ಒಪ್ಕೊಳ್ಳೋದು ಅಂತಂದ್ರೆ ಕೇವಲ ಅಲ್ಲೊಂದು ಇಲ್ಲೊಂದು ರೇಡ್ ಮಾಡಿಸಿದಾಗಲ್ಲ. ಇಂಥ ಯಾವುದೇ ಘಟನೆ ಆದ್ರೂ ಫಸ್ಟ್ ನಮ್ಮ ರಾಜ್ಯದ ಹೋಮ್ ಮಿನಿಸ್ಟರ್ ಗೊತ್ತಾಗಬೇಕು. ಮೊದಲು ನಮ್ಮ ಹೋಮ್ ಮಿನಿಸ್ಟರ್ ಪ್ರೊಆಕ್ಟಿವ್ ಆಗಿ ಇದ್ರ ಬಗ್ಗೆ ಆಕ್ಷನ್ ಮೋಡ್ಗೆ ಹೋಗಬೇಕು. ನೀವು ಯಾವುದೋ ಒಂದು ದಾಳಿಯನ್ನ ನಾನೇ ಮಾಡಿಸಿದ್ದು ಅಂತ ಕ್ರೆಡಿಟ್ ತಗೊಳ್ಳೋ ಪ್ರಯತ್ನ ಮಾಡಬೇಡಿ ಅನ್ನೋದು ಪ್ರಶ್ನೆ ಸರ್. ಇಲ್ಲ, ಈಗ ನೋಡಿ, ಒಂದು ದಾಳಿ ಮಾಡುವಂತದ್ದು, ಈ ತರ ಚೆಕ್ ಮಾಡುವಂತದ್ದು ನಿರಂತರ ಪ್ರಕ್ರಿಯೆ ಆಗ್ಬೇಕು, ನಿರಂತರ ಪ್ರಕ್ರಿಯೆ ಆಗ್ಲಿ. ಒಂದು ಅದು ಯಾಕಂದ್ರೆ ಅವಾಗ ಅಲ್ಲಿ ಅಧಿಕಾರಿಗಳು ಕಟ್ಟುನಿಟ್ಟಿನ ಕ್ರಮ ತಗೊಂತಾರೆ, ಕಟ್ಟುನಿಟ್ಟಿನ ಶಿಸ್ತಾಗಿರ್ತಾರೆ, ಆಮೇಲೆ ಈ ತರ ಕರ್ತವ್ಯ ಲೋಪ ಮಾಡೋದಿಲ್ಲ ಅನ್ನೋ ಒಂದು ಭರವಸೆ ಆ ರೀತಿಯಾಗಿ ನಿರಂತರವಾಗಿ ಆಗ್ಬೇಕು. ಈಗ ಮಾನ್ಯ ಪರಮೇಶ್ವರ್ ಅವರ ಸಮಯದಲ್ಲಿ ಹೇಳ್ತಾ ಇದ್ರಿ ತಾವು, ಡ್ರಗ್ಸ್ ಫ್ಯಾಕ್ಟರಿ ಶುರುವಾಗಿತ್ತು, ಅಲ್ಲಿ ಲೋಪಗಳಾಗ್ತಾ ಇತ್ತು. ನೋಡಿ, ಮಹಾರಾಷ್ಟ್ರ ಹಚ್ಚಬೇಕಾಗಿತ್ತು ಮೇಡಮ್. ಅದು ಅಪರಾಧ ಪ್ರಕರಣಗಳು ಎಲ್ಲಾ ಕಾಲದ ಅಪರಾಧ ಪ್ರಕರಣಗಳಾಗ್ತವೆ. ನೋಡಿ, ಕರ್ನಾಟಕ ಪೊಲೀಸ್ನವರು ಕಳೆದ 3 ವರ್ಷಗಳಲ್ಲಿ ಬಹಳಷ್ಟು, ಯಾಕಂದ್ರೆ ಕಡಿಮೆ ಅಂದ್ರೆ 3,500 ಈ ಡ್ರಗ್ಸ್ ಗೆ ಸಂಬಂಧಪಟ್ಟ ಅರೆಸ್ಟ್ ಮಾಡಿದ್ದಾರೆ, ಸೀಸ್ ಮಾಡಿದ್ದಾರೆ. ಆ ತರದ್ದು ನಿರಂತರವಾಗಿ ನಡೀತಾನೆ ಇರ್ತದೆ. ನಮಗೆ ಜಾಸ್ತಿ ಉತ್ತರ ಭಾರತದ ಡ್ರಗ್ಸ್ ಸಪ್ಲೈ ಆಗ್ತಾ ಇದೆ, ನುಗ್ಗು ಬರ್ತಾನೆ ಇರ್ತದೆ. ಆದ್ರೂ ಕೂಡ ನಮ್ಮ ಪೊಲೀಸ್ನವರು ಬಹಳ ನಿಷ್ಠೆಯಿಂದ, ಬಹಳ ಕ್ಷಮತೆಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಅದ್ರಲ್ಲಿ ಖಂಡಿತವಾಗಿ ನೀವು ಹೇಳ್ದಂಗೆ ಈಗ 100 ಕ್ಷಮತೆಯಿಂದ ಕೆಲಸ ಮಾಡಿದ್ರು, ಒಬ್ಬ ಲೋಪದಲ್ಲಿ ಲೋಪ ಮಾಡಿದ್ರು ಕೂಡ, ಒಬ್ಬ ತಪ್ಪು ಮಾಡಿದ್ರು ಕೂಡ ಅವ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಂಡು, ಅವ್ರ ಮೇಲೆ ನಿಗರಾಣಿ ಇಟ್ಕೊಂಡು, ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಆ ಆಫೀಸರ್ಗೆ ಪುರಸ್ಕಾರ ಕೊಟ್ಟು, ಯಾರು ಲೋಪ ಮಾಡ್ತಾರೆ ಅವ್ರ ಮೇಲೆ FIR ಹಾಕಿ, ಕೇಸ್ ಹಾಕಿ, ಅವ್ರನ್ನ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಂಡ್ರೆ ಖಂಡಿತವಾಗಿ ಇಂಥವು ಕಡಿಮೆ ಆಗ್ತವೆ. ಹಾಗಾಗಿ ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಒಂದು ಯಾವ ರೀತಿಯ ಒಳ್ಳೆಯ ಉತ್ತಮವಾದ ಒಂದು ಶುರು ಮಾಡಿದ್ದಾರೆ. ಇದು ನಿರಂತರವಾಗಿರ್ಲಿ, ಎಲ್ಲಾ ಸ್ಟೇಷನ್ಗಳಲ್ಲಾಗ್ಲಿ, ಎಲ್ಲಾ ಜೈಲ್ಗಳಲ್ಲಾಗ್ಲಿ ಪೊಲೀಸ್ನವರು ಶಿಸ್ತಿನಿಂದಿದ್ದಾರೆ. ಇನ್ನೂ ಹೆಚ್ಚಿನ ಶಿಸ್ತನ್ನು ತಗೊಳ್ಳಿ, ಕರ್ತವ್ಯ ನಿಷ್ಠೆಯನ್ನ ಪಾಲಿಸ್ಲಿ. ಹಾಗಾಗಿ ಪ್ರಿಯಾಂಕ್ ಖರ್ಗೆ ಮಾಡೋದಕ್ಕೆ ನಾವು ಶ್ಲಾಘನೆ ಮಾಡ್ತೀವಿ. ಖಂಡಿತವಾಗಿ ನೋಡಿ, ಎಲ್ಲಾ ಸಮಯದಲ್ಲೂ ಸಣ್ಣ ಪುಟ್ಟ ಲೋಪಗಳು ಇದ್ದೇ ಇರ್ತವೆ. ಕರ್ತವ್ಯ ಲೋಪ ಪೊಲೀಸ್ನವರು ಮಾಡ್ತಾರೆ. ನಾವು ಕೂಡ ನಿಮ್ಮ ಉತ್ತರನ ಒಪ್ತಿಲ್ಲ ಸರ್ ಅವರು, ನಿಮ್ಮ ಉತ್ತರನ ಒಪ್ಪಕ್ ರೆಡಿ ಇಲ್ಲ ಬಿಜೆಪಿ ವಕ್ತಾರರು. ಇಲ್ಲ, ತೊಂದ್ರೆ ಇಲ್ಲ. ಈಗ ನೋಡಮ್ಮ, ಏನಾಗ್ತಾ ಇದೆ ಸ್ಮಿತಾ ಅವರೇ, ಅದು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಬಿಜೆಪಿ ಅವರಿಗೆ ನಾನು ಅರವಿಂದ ಬಗ್ಗೆ ಮತ್ತೆ ಹಿಂದೆ ಹೋಗಕ್ ಇಷ್ಟಪಡಲ್ಲ. ಯಾರು ರೇಪ್ ಮಾಡಿದ್ರೆ ಅವ್ರಲ್ಲಿ ಯಾಕೆ ಹೋಗಿದ್ರು ಅಂತ ಕೇಳ್ತಿದ್ರು. ನಮ್ಮ ಮಂತ್ರಿಗಳು ಜವಾಬ್ದಾರಿಯಿಂದ ಎಲ್ಲಾ ಸಮಯದಲ್ಲೂ ಗೃಹ ಮಂತ್ರಿಗಳಾಗಿ ಯಾವ ರೀತಿಯಾಗಿ ಎಷ್ಟು ಮಾಹಿತಿಯನ್ನ ಕೊಡ್ಬೇಕು, ಎಷ್ಟನ್ನ ಹೇಳ್ಬೇಕು ಅನ್ನೋದನ್ನ ನಿಷ್ಠೆಯಿಂದ ಹೇಳಿದ್ದಾರೆ, ಕೆಲಸ ಮಾಡ್ತಿದ್ದಾರೆ. ನೀವು ಪ್ರಶ್ನೆ ಕೇಳ್ಬೋದು ಎದು ಸರ್. ನಟರಾಜ್ ಗೌಡ್ರೆ, ಇವತ್ತು ಈ ಒಂದು ಕಾರ್ಯಕ್ಕೆ ಇವಾಗ ರೈಡ್ ಆಗಿರೋದಕ್ಕೆ ನಾನು ಅಕೌಂಟಬಲ್, ನಾನೇ ಮಾಡಿಸಿದ್ದು ಅಂತ ಹೇಳ್ತಾರೆ. ಕಲಬುರಗಿನಲ್ಲಿ ಕೈದಿಗಳು ಎಸ್ಕೇಪ್ ಆದಾಗ ಅದನ್ನು ನಾನೇ ಮಾಡಿಸಿದೆ, ನಾನೇ ಹೊಣೆ ಹೊರ್ತೀನಿ ಅಂತ ಹೇಳ್ಬೇಕಲ್ಲ ಇವರು, ನಿಮ್ಮ ಪ್ರಿಯಾಂಕ ಖರ್ಗೆ ಅವರು. ಸರಿ, ಕರ್ನಾಟಕದಲ್ಲಿ ಕಳೆದ 3-4 ತಿಂಗಳಿಂದ ಪ್ರತಿದಿನ ನ್ಯೂಸ್ ಪೇಪರ್ ತಗೊಂಡು ಹೋಗಿ ಪ್ರತಿದಿನನೂ ಒಂದು ಡ್ರಗ್ಸ್ ಸೀಸ್ ಆಗಿರುವಂತದ್ದು ಇರುತ್ತೆ. ಯಾವ ದಕ್ಷತೆ ರೀ, ಯಾವ ರಿಫಾರ್ಮ್ಸ್ ರೀ, ಯಾವ ಕಾನೂನು ಸುವ್ಯವಸ್ಥೆ ರೀ? ಅಲ್ಲೊಬ್ರು ನನ್ಗೇನು ಗೊತ್ತಿಲ್ಲ ಅಂತ ಇರೋದು, ಇಲ್ಲೊಬ್ಬ ಓವರ್ ಆಕ್ಟಿವ್ ಆಗಿ ತಾನೇ ಮಾಡಿದಂತ ಹೇಳುವಂತದ್ದು. ಯಾವ ಜವಾಬ್ದಾರಿ ನಿಮ್ದು? ಕಾನೂನು ಸುವ್ಯವಸ್ಥೆ ಏನಿದೆ ಅದಗಟ್ಟಿರುವಂತದ್ರಲ್ಲಿ ಯಾವ ಸರಿ ಮಾಡಿದ್ದೀರಾ ನೀವು? ಅದರಲ್ಲಿ ದಿನ ಬಂದು ಮಾರಕಾಸ್ತ್ರಗಳನ್ನ ಹಿಡ್ಕೊಂಡು ರೌಡಿ ಶೀಟರ್ಗಳು ಓಡಾಡ್ತಾ ಇರ್ತಾರೆ. ಒಂದ್ ಭಯ ಅನ್ನೋದಿಲ್ಲ, ಒಂದ್ ಭಕ್ತಿ ಅನ್ನೋದಿಲ್ಲ. ಇದೇನೆ ನಿಮ್ ಕಾನೂನು ಸುವ್ಯವಸ್ಥೆ ಅದಲ್ಲಿ. ಬರೀ ಬೆಳಗ್ಗೆ ಆದ್ರೆ RSS ಜಪ ಮಾಡುವಂತದ್ದು ಬಿಟ್ಬಿಟ್ಟು ಕಾನೂನು ಸುವ್ಯವಸ್ಥೆ ಬಗ್ಗೆ ಗಮನ ಹರಿಸಿ. ನಾನು ಮಾತಾಡ್ತೀನಿ. ಈಗ ಯದುಕುಮಾರ್, ಏನ್ ಗೊತ್ತಾ, ನೀವ್ ಹೇಳಿದ್ ಕರೆಕ್ಟ್ ಇದೆ. ಬೆಂಗಳೂರಿನಲ್ಲಿ, ಕರ್ನಾಟಕದಲ್ಲಿ ಡ್ರಗ್ಸ್ ಎವ್ರಿಡೇ ಸೀಸ್ ಮಾಡ್ತಾ ಇದ್ದಾರೆ, ಅದು ಪತ್ರಿಕೆಗಳಲ್ಲಿ ಬರ್ತಾ ಇದೆ. ಡ್ರಗ್ಸ್ ಸೀಸ್ ಮಾಡ್ತಾ ಇದ್ದಾರೆ, ಪೊಲೀಸರು ಕೆಲಸ ಮಾಡ್ತಾ ಇದ್ದಾರೆ. ಡ್ರಗ್ಸ್ ಉತ್ತರ ಭಾರತ ಜಾಸ್ತಿ ನಮಗ್ ಬರ್ತಾ ಇದೆ, ನಮ್ಮ ರಾಜ್ಯಕ್ಕೆ ನುಗ್ತಾ ಇದೆ. ಅದು ಕೂಡ ಕ್ಷಮತೆಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ಕ್ಷಮತೆಯಿಂದ ಕೆಲಸ ಮಾಡ್ಬೇಕಾ, ಖಂಡಿತ ಮಾಡ್ತಾರೆ. ಜೈಲಿನಲ್ಲಿ ಲೋಪ ಆಗಿದೆಯಾ, ಅದ್ರ ಮೇಲೆ ಕ್ರಮ ತಗೊಂತಾ ಇದ್ದಾರೆ. ಎಲ್ಲಿ ಕಲಬುರಗಿಯ ವಿಷಯದಲ್ಲಿ ಅಲ್ಲೂ ಕೂಡ ಏನ್ ಲೋಪ ಆಗಿತ್ತು ಅದು ಕ್ರಮ ತಗೊಂಡಿದ್ದಾರೆ. ಯಾವ ರೀತಿಯಾಗಿ ಜೈಲಿನ ಭದ್ರತೆಯನ್ನ ಮಾಡಬೇಕು, ಇನ್ನು ಹೆಚ್ಚಿನ ಸುಧಾರಣೆ ಮಾಡ್ಬೇಕು, ಅದಕ್ಕೆ ಕ್ರಮ ತಗೊಂತಾ ಇದ್ದಾರೆ. ನಾವು ಈಗ ಸುಮ್ನೆ ಅಸಡ್ಡೆಯಿಂದ ಮಾಡೋದಲ್ಲ. ನಮ್ಮಲ್ಲಿ ಬಿಜೆಪಿ ತರ ಅಸಡ್ಡೆ ಇರ್ತಕ್ಕಂತಹ ಮಂತ್ರಿಗಳು ಮತ್ತೊಂದು ವೀಕ್ಷಕರ ಪ್ರಶ್ನೆ ಇದೆ ನಟರಾಜ್ ಗೌಡ್ರೆ. ಇದು